crowd again who might hey Vedic cultures we can understand. These are my friends. Say hi. ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೌಜನ್ಯ. ಐ ಆಮ್ ಬ್ಯಾಕ್ ವಿತ್ ನ್ಯೂ ವ್ಲಾಗ್. ಇದು ಹೊಸ ವ್ಲಾಗು ಜಾಸ್ತಿ ಹೊತ್ತಿಲ್ಲ. ದಿಸ್ ಈಸ್ ವೆರಿ ಸ್ಪೆಷಲ್ ವ್ಲಾಗ್ ಆ್ಯಸ್ ಇಟ್ ಇಸ್ ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್. ಕೃಷ್ಣ ಜನ್ಮಾಷ್ಟಮಿ ನಾಳೆ ಇರೋದು. ವಿ ಹ್ಯಾವ್ ಅ ಇವೆಂಟ್ ಇನ್ ವೈಟ್ ಫೀಲ್ಡ್ 25th ಮತ್ತು 26 ಎರಡು, ಅಂದರೆ ಶನಿವಾರ ಮತ್ತು ಭಾನುವಾರ ಮತ್ತು ಸೋಮವಾರ. ಇವತ್ತು ಶನಿವಾರ ಬಂದಿದ್ವಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಶನಿವಾರ ಅಲ್ಲ, ಭಾನುವಾರ ಬಂದಿದ್ವಿ. ಮತ್ತೆ ಸೋಮವಾರ ಬರೋಕ್ಕಾಗಲ್ಲ ಬಿಕಾಸ್ ಆಫ್ ಆಫೀಸ್. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಕೃಷ್ಣ ಜನ್ಮಾಷ್ಟಮಿ ಎಲ್ಲರೂ ಸೆಲೆಬ್ರೇಟ್ ಮಾಡಿ. ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎಲ್ಲರೂ ಸೆಲೆಬ್ರೇಟ್ ಮಾಡಿ. ಓಕೆ, ನೋಡಿ ಏನೇನು ಮಾಡ್ತೀವಿ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇಯರ್ ಇದು ಶುರು ಮಾಡೋಕ್ಕೆ ಮುಂಚೆನೇ ಐ ವಿಲ್ ಅಪ್ಡೇಟ್. ಇದು ಇಸ್ಕಾನ್ ಅವ್ರ ಕಡೆಯಿಂದಾನೆ KTPOನಲ್ಲಿ ಮಾಡಿದ್ದು ಕೃಷ್ಣ ಜನ್ಮಾಷ್ಟಮಿಗೆ. I will also inform. You can also register and you can attend the event. Okay, let's get into the vlog. ಎಂಟ್ರೆನ್ಸಲ್ಲಿ ಎಷ್ಟು ಪಾರಿವಾಳ ಇತ್ತಂದರೆ ಅದು ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ ಎಷ್ಟೊಂದು ಪಾರಿವಾಳ ಇದೆ. ಇದು ಎಂಟ್ರೆನ್ಸ್, ಇಲ್ಲಿ ಇಸ್ಕಾನ್ ಅವ್ರು ರೆಡಿ ಮಾಡಿರೋದು. ಆ್ಯಂಡ್ ದೆನ್ ಒಳಗಡೆ ಹೋದ ತಕ್ಷಣ ಕೃಷ್ಣ ತಿಲಕ ಇಡ್ಸ್ಕೊಂಡ್ವಿ. ಅದು ಇಡ್ಸ್ಕೊಂಡ ತಕ್ಷಣ ನಾವು ಮುಂಚೆನೇ ರಿಜಿಸ್ಟರ್ ಮಾಡ್ಕೊಂಡಿದ್ವಲ್ಲ, ಅದೆಲ್ಲ ವೆರಿಫೈ ಮಾಡಿಸಿ ಅವರು ಪ್ರಸಾದ ಕೂಪನ್ ಕೊಟ್ಟರು. ಅರೇಂಜ್ಮೆಂಟ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಇಸ್ಕಾನ್ನ ಇಲ್ಲೇ ರೀಕ್ರಿಯೇಟ್ ಮಾಡಿದರು. ನಾವು ಇಸ್ಕಾನ್ಗೆ ಹೋದಾಗ 108 ಸರಿ ಹರೇ ಕೃಷ್ಣ ಹೇಳ್ಕೊಂಡು ಸ್ಟೆಪ್ಸಲ್ಲಿ ಹೋಗಬೇಕಲ್ಲ, ಅದನ್ನ ಇಲ್ಲೇ ಮಾಡಿದರು. ಸೊ ಇಲ್ಲಿ ಬಂದಾಗಲೂ ಅದನ್ನು ಹೇಳಿನೇ ಮುಂದೆ ಕಂಟಿನ್ಯೂ ಮಾಡಿದ್ವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಕೃಷ್ಣಂಗೆ ನನ್ನ ಕಡೆಯಿಂದ ಒಂದು ಹಾಡು. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ ವಾಸುದೇವ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ ವಾಸುದೇವ. ಅಲ್ಲಿರೋ ವಾಲಂಟಿಯರ್ಸಲ್ಲಿ ಎಷ್ಟೊಂದು ಜನ ಚಿಕ್ಕ ಮಕ್ಕಳು ಕೂಡ ಇದ್ದರು. ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಅವರು ಏನು ಮಾಡಬೇಕಂತೆಲ್ಲ ಹೇಳ್ತಾಯಿದ್ರು ನಮಗೆ. ಆ ಚಿಕ್ಕ ಮಕ್ಕಳುಗಳು ನೋಡಿ ತುಂಬ ಖುಷಿ ಆಯಿತು. ಇವಾಗ ನಾವು ಅದು ಹರೇ ಕೃಷ್ಣ ಅದು ಕಂಪ್ಲೀಟ್ ಈ ಸ್ಟೆಪ್ ಮಾಡಿದ ಮೇಲೆ ದರ್ಶನ ಮಾಡಿಕೊಂಡು ಹೋಗಬೇಕು. ಇಲ್ಲಿ ನೋಡಿ ಎಷ್ಟು ಪುಟಾಣಿ ಮುದ್ದು ರಾಧೆ ಇದ್ದಾಳೆ. ಈ ಥರ ರಾಧೆ ಕೃಷ್ಣ ಎಲ್ಲ ಡ್ರೆಸ್ ಮಾಡಿಕೊಂಡು ಎಷ್ಟೊಂದು ಜನ ಬಂದಿದ್ದರು. ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಶ್ your hand. Oh, sorry. Should not drink this. Why we should not drink? You don't know. ನಾನು ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾರಲ್ಲ, ಅದು ತೀರ್ಥ ಅಂತ ಕುಡಿಯೋಕ್ಕೆ ಹೋಗಿದ್ದೆ. ಆಮೇಲೆ ಆ ಹುಡುಗಿ ಇದು ಕುಡಿಬಾರ್ದು, ಇದನ್ರಲ್ಲಿ ಕೈ ತೊಳ್ಕೊಂಡು ಆಮೇಲೆ ತುಳಸಿಗೆ ಪೂಜೆ ಮಾಡ್ಬೇಕಂತ ಹೇಳಿದ್ಲು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇವಾಗ ದರ್ಶನ ಮಾಡೋದಕ್ಕೆ ಅಂದ್ಬಿಟ್ಟು ಒಳಗಡೆ ಎಂಟ್ರೆನ್ಸ್ ಇದು. ಇಲ್ಲಿ ಒಳಗಡೆ ಹೋದರೆ ರಾಧೆ ಕೃಷ್ಣ ದರ್ಶನ ಮಾಡೋದು. ನಾವು ತುಂಬ ಬೇಗ ಹೋಗಿದ್ವಿ, ಸಂಜೆ ಹೋಗಿರಲಿಲ್ಲ. ನಾವಿವತ್ತು ಬಂದಿದ್ದೀವಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡೋಕ್ಕೆ ವಿತ್ ಮೈ ಡ್ಯಾಡ್. ಬನ್ನಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡೋಣ.
ರಾಧಾಕೃಷ್ಣ ನೋಡಿದ್ರಲ್ವ ಎಷ್ಟು ಚೆನ್ನಾಗಿತ್ತು. ಇಲ್ಲೊಂದು ಸ್ಕ್ಯಾನ್ ಮಾಡೋದು QR ಕೋಡ್ ಕೊಟ್ಟಿದ್ರಲ್ಲ, ಇದನ್ನು QR ಕೋಡ್ ಸ್ಕ್ಯಾನ್ ಮಾಡಿದರೆ ಅಲ್ಲಿ ಅವರು ಎಷ್ಟೊಂದು ಕ್ವೆಶನ್ಸ್ ಕೇಳಿದರು. ಅದರಲ್ಲಿ ಮೋಸ್ಟ್ಲಿ 7 ಮೇಲೇನೋ ಮಾರ್ಕ್ಸ್ ಬಂದರೆ ಮೋಸ್ಟ್ಲಿ 10 ಕ್ವೆಶನ್ಸ್ ಇತ್ತು ಅನಿಸುತ್ತೆ. ಅದರಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದರೆ ಈ ಬುಕ್ ಕೊಡ್ತಿದ್ರು. ಅಲ್ಲಿ ಸರ್ಪ್ರೈಸ್ ಅಂತ ಬರೆದಿದ್ರು, ನಾವೇನೋ ಗಿಫ್ಟ್ ಕೊಡ್ತಾರೆ ಅಂದ್ಕೊಂಡ್ವಿ, ಬಟ್ ಬುಕ್ ಕೊಟ್ಟರು. ಇಟ್ಸ್ ಓಕೆ. ಅದಾದಮೇಲೆ ಆಚೆ ಬರ್ತಾ ಇದ್ದಂಗೆ ಇನ್ನೊಂದಿತ್ತು, ಇಲ್ಲಿ ಏನೇನು ಬೋರ್ಡ್ಸ್ ಹಾಕಿದ್ದಾರೆ ಅದ್ರ ಮೇಲೆಲ್ಲ ಪ್ಯಾಸೇಜ್ ಇತ್ತು. ನನಗೆ ನೆನಪಾಗ್ತಿತ್ತಂದರೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ನಮಗೆ ಪ್ಯಾಸೇಜ್ ರೈಟಿಂಗ್ ಇರ್ತಿತ್ತು ವಿತ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್. ಅಲ್ಲಿ ಪ್ಯಾಸೇಜಲ್ಲಿ ಏನು ಕೊಟ್ಟಿರ್ತಾರೆ ಅದರಲ್ಲೇ ಕ್ವೆಶನ್ಸ್ ಇರ್ತಿತ್ತು ಕೆಳಗಡೆ, ಅದಕ್ಕೆ ಆನ್ಸರ್ ಮಾಡೋ ಥರ. ಇದನ್ನು ಆಲ್ಮೋಸ್ಟ್ ಆ ಥರನೇ ಇತ್ತು. ಇದರಲ್ಲೂ ಬರೆದಿದ್ರು ಲೈಕ್ ಅಂದರೆ ಜಾಸ್ತಿ ಮಾರ್ಕ್ಸ್ ಬಂದರೆ ಸರ್ಪ್ರೈಸ್ ಇರುತ್ತೆ ಅಂತ. ಆ ಸರ್ಪ್ರೈಸ್ ಏನಂತ ವೇಟ್ ಮಾಡ್ತಾಯಿದ್ವಿ ನಾವು. ಫುಲ್ ಯಾವ ರೇಂಜಿಗೆ ಅಂದರೆ ಎಲ್ಲ ಓದ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಕರೆಕ್ಟ್ ಆನ್ಸರ್ ಟಿಕ್ ಮಾಡಲೇಬೇಕಂತ ಮಾಡ್ತಾಯಿದ್ವಿ. ಅಂತೂ ಇಂತೂ ಆನ್ಸರ್ಸ್ ಎಲ್ಲ ಸಿಕ್ತಿತ್ತು. ಇವರೆಲ್ಲ ಆನ್ಸರ್ಸ್ ಹುಡ್ಕೋದ್ರ ಜೊತೆಗೆ ನಾನು ವಿಡಿಯೋ ಕೂಡ ಮಾಡಿಕೊಡ್ಬೇಕಿತ್ತು. ಪಾಪ ಎಲ್ರಿಗೂ ಕಾಟ ಕೊಡ್ತಿದ್ದೆ. ಈ ಕಡೆ ಕ್ವೆಶನ್ಸ್ ಎಲ್ಲ ಬರ್ತಿದೆ, ಕಡೆ ಕ್ವೆಶನ್ ಆನ್ಸರ್ ಮಾಡ್ತಾಯಿದ್ವಿ. ಕೊಟ್ಟಿದ್ದಾರೆ ಏನೇನು ಆನ್ಸರ್ಸ್ ಇದೆ ಅಂತ. ನೆಕ್ಸ್ಟ್ ಕ್ವೆಶನ್ ಇದೆ. ವೈ ಹ್ಯಾವ್ ದ ಇಂಡಿಯನ್ ಪೀಪಲ್ ಮಿಸ್ಅಂಡರ್ಸ್ಟುಡ್ ದ ಮೆಸೇಜ್ ಆಫ್ ಲಾರ್ಡ್ ಕೃಷ್ಣ? ಆಪ್ಷನ್ ಎ only 2 questions. ಇದರಲ್ಲಿ ಲಾಸ್ಟ್ ಕ್ವೆಶನ್ ಬಂದು ವಾಟ್ ಕ್ವಾಲಿಟಿ ಆಫ್ ಶ್ರೀಲಾ ಪ್ರಭುಪಾದ ಕ್ಯಾನ್ ವಿ ಲರ್ನ್ ಫ್ರಮ್ ಹಿಸ್ ಲೈಫ್ ಸ್ಟೋರಿ ಅಂತ. ಯಾರಿಗಾದರೂ ಅವ್ರ ಬಗ್ಗೆ ಗೊತ್ತಿದ್ರೆ ಶ್ರೀಲಾ ಪ್ರಭುಪಾದ ಅವ್ರ ಬಗ್ಗೆ ನೀವೇನು ಕಲ್ತಿದ್ದೀರಿ ನೀವು ಹೇಳಿ. ಐ ಆಲ್ಸೋ ರೈಟ್. ಫೈನಲ್ ಎಕ್ಸಾಮ್ ರೇಂಜಿಗೆ ತಲೆ ಕೆಡಿಸ್ಕೊಂಡು ಕೊನೆಗೂ ಎಕ್ಸಾಮ್ ಅಂತೂ ಮುಗಿಸಿದ್ವಿ. ಎಕ್ಸಾಮ್ ಮುಗಿಸಿದ ಮೇಲೆ ಇಲ್ಲಿ ಫೈನಲ್ ಎಕ್ಸಾಮ್ ಥರನೇ ಟೀಚರ್ಸ್ ಕೂಡ ಕೂತಿದ್ರು. ಅವ್ರು ನೋಡಿ ನನ್ನ ಪೆನ್ನಿ ನಾನೆಲ್ಲೋ ಮೋಸ್ಟ್ಲಿ ಕೊಟ್ಬಿಟ್ಟು ಹೋಗ್ಬಿಡೋದು ಅಂದ್ಕೊಂಡೆ, ಬಟ್ ಅವ್ರು ನನ್ನ ಮುಂದೆನೇ ಕರೆಕ್ಷನ್ ಮಾಡ್ತಾಯಿದ್ರು. ನಾನು ತುಂಬ ನರ್ವಸ್ ಆಗಿದ್ದೆ, ಏನು ರಾಂಗ್ ಆಗುತ್ತೋ ಅನ್ನೋ ರೇಂಜಿಗೆ. ಅವರು ಕೊನೆಗೂ ಎಲ್ಲ ಮೋಸ್ಟ್ಲಿ ಒಂದು ತಪ್ಪಾಗಿತ್ತು ಅನಿಸುತ್ತೆ, ಅದನ್ನೇ ಹೇಳ್ತಿದ್ದಾರೆ ನನಗೆ ಅವರು. ಎಲ್ಲ ಕರೆಕ್ಟಾಗಿತ್ತು ಆನ್ಸರು. ಮತ್ತು ಸರ್ಪ್ರೈಸ್ ಏನು ಕೊಟ್ಟರು ಅಂತ ನೀವೇ ನೋಡಿ. ಯಾವ ಲ್ಯಾಂಗ್ವೇಜ್ ಬುಕ್ ಬೇಕಂತ ಕೇಳಿದ್ರೆ ಎಕ್ಸಾಮ್ ಮುಗೀತು, ನಾನು ಕನ್ನಡ ಬುಕ್ ಇಸ್ಕೊಂಡಿದ್ದೀನಿ. ಇಲ್ಲ ಎಲ್ಲರಿಗೂ ನನ್ನ ಬುಕ್ ಸಿಕ್ಕಿಲ್ಲ. ಇವಳು ಮಾತ್ರ ಇಂಗ್ಲೀಷ್ ಬುಕ್ ಇಸ್ಕೊಂಡಿದ್ದಾಳೆ, ಅದಕ್ಕೆ ಇವಳನ್ನ ಮನೆಯಿಂದ ಆಚೆ ಆಗ್ತೈತಿ. ಮಾಡ್ರನ್ ಗರ್ಲ್ ಬೇಡ ಬೇಡ ಬೇಡ. ಇನ್ನೊಂದು ಸರ್ಪ್ರೈಸ್ ಏನಂತ ಗೊತ್ತಾಯ್ತಲ್ವ? ಫಸ್ಟ್ ಸರ್ಪ್ರೈಸ್ ಗಿಫ್ಟ್ ಕೂಡ ಬುಕ್ಕೇ ಇತ್ತು, ಈಗಲೂ ಬುಕ್ಕೇ ಇತ್ತು. ಇದೆಲ್ಲ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇರುವಾಗ ಇಲ್ಲಿ ಯೋಗ, ಹ್ಯಾಪಿನೆಸ್ ಏನೇನೋ ಸ್ಟಾಲ್ಸ್ ಇಟ್ಟಿದ್ರು, ಮತ್ತು ಬುಕ್ಸ್ ಮಾಡ್ತಾಯಿದ್ರು. ಆಮೇಲೆ ದೇವ್ರದ್ದು ಸಂಬಂಧಪಟ್ಟಿದ್ದೇನೇನಿತ್ತು ಅದೆಲ್ಲ ಇತ್ತು ಅಲ್ಲಿ. ಹಾಗೆ ಮುಂದೆ ಬಂದರೆ ಇಲ್ಲಿ ಇಸ್ಕಾನ್ದು ಮಿನಿಯೇಚರ್ ಮಾಡೆಲ್ ಮಾಡಿಟ್ಟಿದ್ರು. ಇದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಈ ಥರ ಮಿನಿಯೇಚರ್ ಮಾಡೆಲ್ಸ್ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ಆ ಥರ ರೋಡಲ್ಲಿ ಕಾರೆಲ್ಲ ನಿಂತಿದೆ, ಚೆನ್ನಾಗಿದೆ. ಮತ್ತು ಇಲ್ಲಿ ದೇವ್ರದ್ದೆಲ್ಲ ಇಟ್ಟಿದ್ರು, ಏನಾದರೂ ಬೇಕಿದ್ದರೆ ನಾವು ಪರ್ಚೇಸ್ ಮಾಡ್ಬೋದಿತ್ತು. ಅದಾದಮೇಲೆ ಬರೀ ಇಲ್ಲಿ ಇಷ್ಟೇ ಅಲ್ಲ, ಇಲ್ಲಿ ಫುಲ್ ಡೇ ಆ್ಯಂಡ್ ನೈಟ್ ಪ್ರೋಗ್ರಾಮ್ಸ್ ಇತ್ತು. ಇಲ್ಲಿ ನೋಡಿ, ಇದು ಕೃಷ್ಣಂದು ಬಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಬಟ್ ಇದನ್ನು ನಾವು ಮನೆಯಲ್ಲೆಲ್ಲ ಇಟ್ಟು, ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಈ ಥರ ಕೃಷ್ಣಂಗೆ ಬಟ್ಟೆ ಎಲ್ಲ ಹಾಕಿ ಪೂಜೆ ಮಾಡೋದು. ನಮ್ಮಲ್ಲಿ ಏನು ಮಾಡಿದ್ದೆಲ್ಲ ಆಯಿತು. ಇವಾಗ ಊಟ ಮಾಡೋಕ್ಕೆ ಹೋಗೋಣ. ಊಟ ಕೂಪನ್ ತೋರಿಸಿದ್ರೆ ಊಟ ಕೊಡ್ತಾರೆ. ಈ ಪ್ರೋಗ್ರಾಮಿಗೆ ಬರೋಕ್ಕೆ ಮುಂಚೆ ಈ ಪ್ಲೇಟ್ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಕಂಟೆಂಟ್ ನೋಡಿದ್ದೆ. ಈ ಅರೇಕಾ ಲೀಫ್ ಪ್ಲೇಟ್ಸಲ್ಲಿ ತಿನ್ನೋದ್ರಿಂದ, ಅಂದರೆ ಅಡಿಕೆ ಎಲೆಯಲ್ಲಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೇದಂತ ನಾನು ಇಷ್ಟು ದಿನ ಕೇಳಿದ್ದೆ. ಈ ಪ್ಲಾಸ್ಟಿಕ್ ಅಥವಾ ಬೇರೆ ಪ್ಲೇಟಲ್ಲಿ ತಿನ್ನೋದಕ್ಕಿಂತ ಇದು ನೇಚರ್ಸ್ ಗಿಫ್ಟ್. ಈ ಪ್ಲೇಟು ನ್ಯಾಚುರಲ್ ಆಗಿ ಸಿಗೋದ್ರಿಂದ ಒಳ್ಳೆಯದು, ಬಯೋಡಿಗ್ರೇಡಬಲ್, ಎಕೋ ಫ್ರೆಂಡ್ಲಿ, ಇದನ್ನೇ ನಾನು ಇಷ್ಟು ದಿನ ಕೇಳಿದ್ದೆ. ಬಟ್ ಆ ರೀಲ್ಸಲ್ಲಿ ನೆಗೆಟಿವ್ ಕಮೆಂಟ್ ಇತ್ತು. ಇದರಲ್ಲಿ ತಿಂದರೆ ಫಂಗಸ್ ಇರುತ್ತೆ, ಅದು ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಈ ಪ್ಲೇಟ್ ಅಂದರೆ ಅಲ್ಲಿ ಕಪ್ಪಗಾಗಿದೆಯಲ್ಲ ಈ ಪ್ಲೇಟಲ್ಲಿ, ಅದರಲ್ಲಿ ಏನೇನೋ ಮೈಕ್ರೋ ಬ್ಯಾಕ್ಟೀರಿಯಾ ಏನೇನೋ ಇರುತ್ತೆ ಅಂತ ಹೇಳಿದ್ರು. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಈ ಪ್ಲೇಟ್ ಬಗ್ಗೆ. ಆ್ಯಂಡ್ ನೋಡಿ, ಇಷ್ಟೆಲ್ಲ ಇತ್ತು ಊಟದಲ್ಲಿ. ಪೂರಿ, ಮೊಸರನ್ನ, ಮೈ ಫೇವ್ರೆಟ್, ಆ್ಯಂಡ್ ಬಿಸಿಬೇಳೆಭಾತ್, ಇದೆಲ್ಲ ಇತ್ತು. ಈಗ ನಾವು ತೊಗೊಳ್ತಿರೋದು ಈ ಟೈಮ್ ಮೆನ್ಯೂ ಮಾತ್ರ. ಇವಾಗ ಮಾತ್ರ ಈ ಮೆನ್ಯೂ ಇತ್ತು. ಎಲ್ಲ ಟೈಮ್ ಕೂಡ ಊಟ ಇತ್ತು ಇಲ್ಲಿ. ಪ್ರತಿ ಸಾರಿ ಊಟದಲ್ಲೂ ಡಿಫ್ರೆಂಟ್ ಮೆನ್ಯೂ ಇತ್ತು. ನನ್ನ ಲೆಫ್ಟ್ ಹ್ಯಾಂಡ್ ಡಾಮಿನೆಂಟ್ ಅಲ್ಲ, ನನ್ನ ಕೈ ಗಾಯ ಆಗಿದೆ, ಅದಕ್ಕೋಸ್ಕರ ತಿಂತಾ ಇದ್ದೀನಿ ಲೆಫ್ಟ್ ಹ್ಯಾಂಡಲ್ಲಿ.
ಏನೋ ಮೊಸರನ್ನ ಕರ್ಡ್ ರೈಸ್. ಮೊಸರನ್ನ ಮೀನ್ಸ್ ಕರ್ಡ್ ರೈಸ್. This is ಕೋಸಂಬರಿ. What is it called? ಐ ಡೋಂಟ್ ನೋ. ಪ್ರಸಾದನ ಎಡಗೈ ತಿಂತಿದ್ದಾಳೆ ಅಂತ ಯಾರು ಕಮೆಂಟ್ ಮಾಡಬೇಡಿ. ನನ್ನ ಕೈ ಗಾಯ ಆಗಿದೆ, ಸೊ ನಾನು ಎಡಗೈಲೇ ತಿನ್ನಬೇಕು. ಖಾರ ಒಂದೇ ಮಿಸ್ಸಿಂಗ್. ಪ್ರಸಾದ ತಿಂದಿದ್ದಾಯಿತು. ಇದು ತಟ್ಟೆಯಲ್ಲಿ ಎತ್ಕೊಂಡು ಇವಾಗ ಡಸ್ಟ್ಬಿನ್ಗೆ ಹಾಕ್ತಾ ಇದ್ದೀವಿ. ಸ್ಫೂರ್ತಿನೇ ಡಸ್ಟ್ಬಿನ್ಗೆ ಹಾಕ್ತಿರೋದು. ಇವಳ ಥರ ಒಳ್ಳೆ ಬುದ್ಧಿ ಕಲೀರಿ. ಪ್ರೋಗ್ರಾಮ್ಸ್ ತುಂಬ ಇತ್ತು. ಚಿಕ್ಕ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮತ್ತು ಡಾನ್ಸ್, ದೊಡ್ಡವರಿಗೂ ಕೂಡ ಡಾನ್ಸ್, ಸಿಂಗಿಂಗ್ ಪ್ರತಿಯೊಂದು ಇತ್ತು. ಮತ್ತು ಪರ್ಫಾರ್ಮೆನ್ಸಸ್ ಇತ್ತು. ಎಷ್ಟೊಂದು ಸಿಂಗರ್ಸ್ ಎಲ್ಲ ಬರ್ತಿದ್ರು ಅಂತ. ಬಟ್ ಡ್ಯೂ ಟು ಸಮ್ ಎಮರ್ಜೆನ್ಸಿ ನಾವು ಅಲ್ಲಿ ಇರೋಕ್ಕಾಗಲಿಲ್ಲ, ಹೊರಡಬೇಕಾಯ್ತು. ಜನ್ಮಾಷ್ಟಮಿ ಮುಗಿದು ಒಂದು ತಿಂಗಳಾದ್ಮೇಲೆ ಯಾಕೆ ಅಪ್ಲೋಡ್ ಮಾಡ್ತಿದ್ದಾಳೆ ಅಂತ ಕೇಳಬೇಡಿ. ನನ್ನ ಕೈ ಗಾಯ ಆಗಿದ್ದರಿಂದ ನಾನು ಇನ್ನೂ ಹುಷಾರಾಗಿರಲಿಲ್ಲ. ಸೊ ಈ ಕೈಯಲ್ಲಿ ಏನು ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ನಮ್ಮ ಸ್ಲಿಪ್ಪರ್ನ ವಾಪಸ್ ಇಸ್ಕೊಂಡು ಮನೆಗೆ ಹೋಗ್ತೀವಿ. ಬನ್ನಿ ನೀವು ನಮ್ಮ ಜೊತೆ ನೋಡಿ. ನಾಳೆನೂ ಇದೆ, ಆದರೆ ನಾನು ಎಡಿಟ್ ಮಾಡಿ ಯಾಕಷ್ಟಲ್ಲೇ ಯಾವಾಗ ಆಗ್ತೀನಿ ಅಂತ ಗೊತ್ತಿಲ್ಲ. ಮಸ್ಸೂಮ್ ವ್ಲಾಗ್ ಮಾಡ್ಕೊಂತ ಇನ್ನೊಂದ್ಸರಿ ನೆಕ್ಸ್ಟ್ ಇಯರ್ ಈವೆಂಟ್ ಮಾಡಿದಾಗ ನಾವು ಬಂದು ಹೋಯ್ತಿರೋದು ವೇಸ್ಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ವರ್ಷದಲ್ಲೂ ಈವೆಂಟ್ ಮತ್ತೆ ಮಾಡ್ತಾರೆ ಪ್ರತಿ ವರ್ಷ. ಅದಕ್ಕೆ ಮುಂಚೆನೇ ನಾನು ಹೇಳ್ತೀನಿ, ಅವಾಗ ಬಂದಿದ್ದೀನಿ. ಹಾಗಿತ್ತು ಇವತ್ತಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವ್ಲಾಗ್. ಮತ್ತೊಮ್ಮೆ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮತ್ತೆ ವ್ಲಾಗ್ ತರೋಕ್ಕೆ ಟ್ರೈ ಮಾಡ್ತೀನಿ. ಸಾರಿ, ತುಂಬ ಗ್ಯಾಪ್ ಆಗೋಯ್ತು. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಎದುರ್ಕೊಳ್ಳಲ್ಲ, ಇವರೆಲ್ಲ ಏನೋ ಫೈಟ್ ಮಾಡ್ತಿದ್ದಾರೆ. ಐ ವಿಲ್ ಬಿ ಹಿಯರ್. ಓಕೆ, ಬಾಯ್ ವಿತ್ ದೀಸ್ 3 members. ಓಕೆ, ಬಾಯ್.